ಹೆಲೋ ಸ್ನೇಹಿತರೆ, ಸ್ವಾಗತ ಎಲ್ಲರಿಗೂ. ನಿನ್ನೆ ಈವ್ನಿಂಗ್ ಅಂದ್ರೆ ನಿನ್ನೆ ನೈಟು ನಮಗೆ RRB ಕಡೆಯಿಂದ ಒಂದು ನೋಟಿಫಿಕೇಶನ್ ಬರುತ್ತೆ. ಅದುವೇ RRB ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ಗೆ ಕಾಲ್ ಆಫ್ ಮಾಡಿದ್ದಾರೆ. ಓಕೆನಾ? ಎಷ್ಟು ಪೋಸ್ಟ್ ಅಂದ್ರೆ 6557 ಪೋಸ್ಟ್. ಇದು ಒಂದು ಅದ್ಭುತವಾದ ಅವಕಾಶ ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ಈಗ ರೈಲ್ವೆಗೆ ಯಾರ್ಯಾರು ಜಾಯಿನ್ ಆಗಬೇಕು, ಆ ಒಂದು ಪೋಸ್ಟ್ ನಾನು ಕೆಲಸ ಮಾಡಬೇಕು ಅಂತ ಎಷ್ಟೊಂದು ವರ್ಷದಿಂದ ನೀವು ಕಾಯ್ತಿರ್ತೀರೋ, ನಿಮಗೆ ಒಂದು ಅದೃಷ್ಟದ ಅವಕಾಶ ಮತ್ತೆ ಈ ಒಂದು ಆಪರ್ಚುನಿಟಿ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳೇಬೇಕು. ಸರಿನಾ? ಟೋಟಲ್ ಆಗಿ ಟೆಕ್ನಿಷಿಯನ್ ಗ್ರೇಡ್ 1 ಪ್ಲಸ್ ಟೆಕ್ನಿಷಿಯನ್ ಗ್ರೇಡ್ 2 ಇವೆರಡಕ್ಕೂ ಸೇರಿ 6557 ಪೋಸ್ಟ್ನ ಇವರು ಕರೆದಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಗೆ ಎಕ್ಸಾಮ್ ನಡೆಯುತ್ತೆ, ಎಕ್ಸಾಮ್ ಪ್ರಾಸೆಸ್ ಏನು, ನೀವು ಯಾವ್ಯಾವ್ದನ್ನ ಓದಬೇಕು, ಏನು ಓದಬೇಕು, ಯಾವ ಕ್ಲಾಸಸ್ನ ರೆಫರ್ ಮಾಡಬೇಕು, ಮತ್ತೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಸಿಲೆಬಸ್ ಪ್ಯಾಟ್ರನ್ ಏನು ಅನ್ನೋ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ನಷ್ಟು ಮಾಹಿತಿನ ಹೀಗೆ ನೀವು ಪಡಿತಾ ಇರಿ. ಓಕೆನಾ? ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ತರ ಹೋಗುತ್ತೆ ಅಂತ. ಮೊದಲನೇದಾಗಿ ಈ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಇದು ಯಾರು ರಿಲೀಸ್ ಮಾಡ್ತಾರೆ? ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ರಿಲೀಸ್ ಮಾಡ್ತಾರೆ. ಓಕೆನಾ? ಪೋಸ್ಟ್ ನೇಮ್ ಏನಂದ್ರೆ ಟೆಕ್ನಿಕಲ್ ಗ್ರೇಡ್ 1 ಸಿಗ್ನಲ್ ಅಂಡ್ ಟೆಕ್ನಿಕಲ್ ಗ್ರೇಡ್ 3 ಅಂತ ಕರಿತೀವಿ. ಗ್ರೇಡ್ 1 ಮತ್ತೆ ಗ್ರೇಡ್ 3 ಆಫೀಸರ್ಸ್ನ ಇವರು ಕರೆದಿದ್ದಾರೆ ಆ ಒಂದು ಪೋಸ್ಟ್ಗೆ. ಓಕೆನಾ? ಗ್ರೇಡ್ 1 ಎಷ್ಟು 323 ಪೋಸ್ಟ್ ಕರೆದಿದ್ದಾರೆ. ಮತ್ತೆ ಗ್ರೇಡ್ 2ಗೆ 6234 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸರಿನಾ? ಅಪ್ಲಿಕೇಶನ್ ಡೇಟ್ ನೋಡೋದಾದ್ರೆ, ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. 30 ಜೂನಿಂದ 29 ಜೂನ್ವರೆಗೆ ನಾವೇನು ಕೊಡ್ಬೋದು, ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಸರಿನಾ? ಪೇ ಲೆವೆಲ್ ನೋಡೋದಾದ್ರೆ, ಈಗ ಗ್ರೇಡ್ 1 ಎಷ್ಟು ಸ್ಯಾಲ್ರಿ ಇರುತ್ತೆ ಅಂದ್ರೆ 29,200 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಅಂದ್ರೆ ಇದು ಬೇಸಿಕ್ ಅಷ್ಟೇ. ಇದ್ರ ಜೊತೆಗೆ ನಮ್ಗೆ ಎಕ್ಸ್ಟ್ರಾ ಅಲೋವೆನ್ಸಸ್ DA ಎಲ್ಲನೂ ನಮಗೆ ಆ್ಯಡ್ ಆಗುತ್ತೆ. ಅವಾಗ ನಮಗೆ ಟೋಟಲ್ ಸ್ಯಾಲ್ರಿ ಎಷ್ಟು ಬರ್ಬೋದು ಅಂದ್ರೆ, ನಿಮಗೆ ಸ್ಟಾರ್ಟಿಂಗ್ಗೆ 45,000 ಸ್ಯಾಲ್ರಿ ಬರುತ್ತೆ. ಸರಿನಾ? ಇದಕ್ಕಿನ್ನ 16,000 ಸ್ಯಾಲ್ರಿ ಆ್ಯಡ್ ಆಗುತ್ತೆ, 15,000 ಸ್ಯಾಲ್ರಿ ನಿಮ್ಮ ಅಲೋವೆನ್ಸಸ್ ಎಲ್ಲ ಸೇರಿ. ಅದಾದ್ಮೇಲೆ ಈಗ 19,000 ಅಂತಂದ್ರೆ, ಈಗ ಗ್ರೇಡ್ 3ಗೆ 19,000 ಅಂತ ಅಂತೀವಿ. ನೆನ್ಪಿಟ್ಕೊಳ್ಳಿ, ಇದು ಬರೀ ಬೇಸಿಕ್ ಪೇ ಅಷ್ಟೇ. ನಿಮಗೆ ಅದೇ ತರ ಅಲೋವೆನ್ಸ್ ಎಲ್ಲ ಕೊಡ್ತಾರೆ. ನಿಮ್ಗೆಲ್ಲ ಸೇರಿ ಇವತ್ತರೊಳಗೆ 30ರಿಂದ 35,000 ಗಂಟೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸರಿನಾ? ಸ್ಯಾಲ್ರಿ ಬಗ್ಗೆ ಕೊರತೆ ಮಾಡಬೇಡಿ. ಒಂದ್ಸಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಲೈಫೇ ಬದಲಾಗುತ್ತೆ. ಓಕೆನಾ? ಅಷ್ಟು ಒಂದು ವ್ಯಾಲ್ಯೂ ಆದಂಥ ಒಂದು ಪೋಸ್ಟ್ಗಳು ಗೌರ್ಮೆಂಟ್ ಆಫೀಸರ್ಸ್ ಅಂದರೆ, ಗೌರ್ಮೆಂಟ್ ಸರ್ವೆಂಟ್ಸ್ ಅಂದರೆ ಅಂತ. ಸೊ ಈಗ ಸೆಲೆಕ್ಷನ್ ಪೋಸ್ಟ್ ಹೇಗಿರುತ್ತೆ, CBT ಅಂತ ಕರಿತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಫಸ್ಟು ಕಂಪ್ಯೂಟರಲ್ಲಿ ಎಕ್ಸಾಮ್ ಬರೀಬೇಕು. ಅದಾದಮೇಲೆ ರಿಸಲ್ಟಲ್ಲಿ ಕ್ವಾಲಿಫೈ ಆದರೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಟೆಸ್ಟ್ಗೆ ಕರಿತೀವಿ. ಅದಾದಮೇಲೆ ಅದು ಪಾಸ್ ಆದರೆ ನಮಗೆ ಫೈನಲ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುತ್ತೆ. ಇದಿಷ್ಟು ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್. ನಾನು ಇನ್ನೂ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಎಲ್ಲ ಅಪ್ಲೈ ಮಾಡೋದು RRBapply.government ಅಂತ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಮತ್ತು ನಿಮ್ಮ ಝೋನ್ ಯಾವ ಝೋನ್ಗೆ ನೀವು ಅಪ್ಲೈ ಮಾಡ್ತೀರಾ ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಸರಿನಾ? ಈಗ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತಂದ್ರೆ, ಟೆಕ್ನಿಕಲ್ ಗ್ರೇಡ್ 1ಗೆ 323 ಪೋಸ್ಟ್. ಎಷ್ಟು? 323 ಪೋಸ್ಟ್. ಟೆಕ್ನಿಕಲ್ ಗ್ರೇಡ್ 2ಗೆ 6234 ಪೋಸ್ಟ್ನ ಬಿಟ್ಟಿದ್ದಾರೆ. ಸರಿನಾ? ಮತ್ತೆ ಸ್ಯಾಲ್ರಿ ಮೆನ್ಷನ್ ಮಾಡಿದ್ದೀನಿ, 29,200 ರೂಪಾಯಿ. ಇದು 19,900 ರೂಪಾಯಿ. ಮತ್ತೆ ಸ್ಯಾಲ್ರಿ ಇದು ಬರೀ ಬೇಸಿಕ್ ಪೇ, ಬಟ್ ನಿಮ್ಗಿನ್ನೂ ಹೆಚ್ಚಿಗೆ ಸಿಗುತ್ತೆ. ಓಕೆನಾ? ಮತ್ತೆ ಇಲ್ಲಿ ಮೆಡಿಕಲ್ ಟೆಸ್ಟ್ ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಫುಲ್ಲು ಮೈನ್ಯೂಟ್ ಆಗಿ ಟೆಕ್ಸ್ಟ್ ಮಾಡ್ತಾರೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡಲ್ಲಿ. ಓಕೆ, ಗ್ರೇಡ್ 1ಗೆ ಅವ್ರಿಗೆ B1 ಸ್ಟ್ಯಾಂಡರ್ಡ್ ಇರಬೇಕು. ಮತ್ತೆ ಗ್ರೇಡ್ 3 ಅವ್ರಿಗೆ ಅಲ್ಲಿ ಅವ್ರು ಏನು ಪೋಸ್ಟ್ ಕೊಟ್ಟಿರ್ತಾರೆ ಆ ಒಂದು ಪೋಸ್ಟ್ಗೆ ನಿಮ್ಗೆ ಎಷ್ಟು ಮೆಡಿಕಲ್ ಫಿಟ್ ಇದ್ದೀರಾ ಅಂತ ನೀವು ನೋಡ್ಕೋಬಹುದು. ಸರಿನಾ? ಸೊ ಇಲ್ಲಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೇಸ್ ಏನಾದ್ರು ನಿಮಗೆ ವಿಷನ್ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದರೆ ನಿಮಗೆ ಎಷ್ಟು ಪ್ಯಾರಾಮೀಟರ್ಸ್ ಇರಬೇಕು ಅದನ್ನು ನೀವು ನೋಟಿಫಿಕೇಶನಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 18 ವರ್ಷದಿಂದ 33 ವರ್ಷ ಗಂಟೆ ಇರೋರು ಹಾಕ್ಬೋದು. ಯಾರು? ಟೆಕ್ನಿಕಲ್ ಗ್ರೇಡ್ 1 ಮತ್ತೆ ಟೆಕ್ನಿಕಲ್ ಗ್ರೇಡ್ 3 ಅವ್ರು ಎಷ್ಟು 18 ವರ್ಷದಿಂದ 30 ವರ್ಷ ಗಂಟ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಇನ್ನು ಡಿಫ್ರೆಂಟ್ ವೇಕೆನ್ಸಿಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಐತೆ ಮತ್ತೆ ಅದ್ರ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲನೂ ನಾನು ನಿಮ್ಗೆ ಕೊಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ. ಇನ್ ಕೇಸ್ ನೀವೇನಾದ್ರು ಆಮೇಲೆ ನೋಡ್ತೀನಿ ಅಂತಾನೆ ನೋಟಿಫಿಕೇಶನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀವು ಆಮೇಲೆ ನೋಡ್ಬೋದು. ಇದೇನೋ ಇಮೇಜ್ ಬೇಕಂತಂದ್ರೆ ಸ್ಕ್ರೀನ್ಶಾಟ್ ಆದ್ರೂ ಹೊಡ್ಕೊಳ್ಳಿ, ಅಥವಾ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಇದು ಸಿಗುತ್ತೆ. ಇನ್ನು ಈ ಒಂದು ಪೋಸ್ಟ್ಗಳಿಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಸರ್ ಅಂತ ಕೇಳಿದ್ರೆ, ಟೆಕ್ನಿಕಲ್ ಗ್ರೇಡ್ 1ಗೆ ನೋಡಿ ನಾನು ಏನು ಹೇಳ್ತೀನಿ, BSc ಇನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, IT ಆರ್ ಇನ್ಸ್ಟ್ರುಮೆಂಟೇಷನ್ ಅಂತ ಕರಿತೀವಿ. ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ನೀವೇನು ಮಾಡಿರಬೇಕು, ಮೊದಲನೇದು BSc ಮಾಡಿರಬೇಕು. ಓಕೆನಾ? ಆ BSc ಮಾಡಿಲ್ಲ ಅಂತಂದರೆ 3 ಇಯರ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಬೇಕು.
3 ಇಯರ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಬೇಕು, ಯಾವುದು ಇಷ್ಟು ಸಬ್ಜೆಕ್ಟ್ಸಲ್ಲಿ. ಅಥವಾ ಅದು ಇಲ್ಲ ಅಂತಂದರೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎನಿ ಆಫ್ ದೀಸ್ ಅಬೌವ್ ಸಬ್ಜೆಕ್ಟ್ಸ್, ಈ ಸಬ್ಜೆಕ್ಟ್ಸ್ಗಳಲ್ಲಿ ನೀವೇನು ಮಾಡಬೇಕು, ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಡಿರಬೇಕು. ಆಗ ನೀವು ಆ ಒಂದು ಕ್ವಾಲಿಫಿಕೇಷನ್ನ ಪಾಸ್ ಆಗ್ತೀರಿ. ಯಾವುದಕ್ಕೆ? ಟೆಕ್ನಿಕಲ್ ಗ್ರೇಡ್ 1. ಅದು ಬಿಟ್ಟರೆ ಟೆಕ್ನಿಕಲ್ ಗ್ರೇಡ್ 3ಗೆ ಯಾವ್ದು ಏನಾಗಿರ್ಬೇಕಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ನೀವು ITIನ ಮಾಡಿರಬೇಕು. ಯಾವ್ದ್ರೊಳಗೆ ಅಂತಂದರೆ ಇಲ್ಲಿ ಕೊಟ್ಟಿದ್ದು ನೋಡಿ, ಫೋರ್ಜರ್, ಫೌಂಡರ್ಮ್ಯಾನ್, ಪ್ಯಾಟರ್ನ್ ಮೇಕರ್ ಮತ್ತು ಮೌಲ್ಡರ್, ರಿಫ್ರಾಕ್ಟ್ರಿ ಅಂತ ಕರಿತೀವಿ. ಆ ಒಂದು ಇದ್ರೊಳಗೆ ನೀವು ITI ಮಾಡಿರಬೇಕು. ಇನ್ ಕೇಸ್ ನೀವು ITI ಮಾಡಿಲ್ಲ ಅಂದರೆ 10ನೇ ಕ್ಲಾಸ್ ಪಾಸ್ ಆಗಿ ಯಾವುದಾದ್ರೂ ಅಪ್ರೆಂಟಿಸ್ ಮಾಡಿದ್ರೂ ಕೂಡ ನಿಮ್ಮನ್ನ ಕರ್ಕೊಳ್ತಾರೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ರೈಲ್ವೆ ವೀಲ್ ಫ್ಯಾಕ್ಟ್ರಿಲಿ ನೀವು ಅಪ್ರೆಂಟಿಸ್ಶಿಪ್ ಮಾಡಿದ್ದೀರಾ ಅಂತ ಅಂದರೆ, ಅಥವಾ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ, ಆ ಒಂದು ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಟ್ರೇಡಿಂಗ್ ಟೆಕ್ನಿಕಲ್ ಗ್ರೇಡ್ 3 ಕೆಲಸ ನಿಮಗೆ ಸಿಗುತ್ತೆ. ಇದಿಷ್ಟು ಪೋಸ್ಟ್ನ ಕ್ವಾಲಿಫಿಕೇಶನ್. ಈಗ ಇಷ್ಟೆಲ್ಲ ಆಯಿತು. ಏನು ಓದಬೇಕು ಸರ್ CBT 1ಗೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ ಏನು ಓದಬೇಕು ಸರ್ ಅಂತ ಕೇಳ್ತೀವಿ. ಏನಂತಂದರೆ ನೋಡಿ, ಅಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ. ಇಷ್ಟು ಕ್ವಶನ್ ಈ ಒಂದು ಸಬ್ಜೆಕ್ಟಿಂದ ಬರುತ್ತೆ ಅಂತ ಒಂದು ಪ್ಯಾಟರ್ನ್ ಇರುತ್ತೆ. ಅದ್ರ ಮೇಲೆ ನಾವು ಸಂಪೂರ್ಣವಾಗಿ ಓದಬೇಕು. ನಾನು ಹೇಳ್ಕೊಡ್ತೀನಿ ಯಾವ ಸಬ್ಜೆಕ್ಟ್ಗೆ ಯಾವ್ದನ್ನ ರೆಫರ್ ಮಾಡಬೇಕು ಏನು ಅಂತ ಎಲ್ಲ. ಓಕೆನಾ? ಸೊ ಈಗ ಟೋಟಲು 100 ಮಾರ್ಕ್ಸ್ ಇರುತ್ತೆ. ಅಂದರೆ 100 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ ಇರುತ್ತೆ. ನೀವು 3 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ ನಿಮ್ಮದು ಕಡಿತ ಆಗುತ್ತೆ. ಓಕೆನಾ? 3 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ ನಿಮಗೆ ಮೈನಸ್ ಮಾಡ್ತಾರೆ. ಇದು ನೆಗೆಟಿವ್ ಮಾರ್ಕ್ನ ನೆನ್ಪಿಟ್ಕೊಳ್ಳಿ. 100 ಕ್ವಶನ್ ಇರುತ್ತೆ. ಆ 100 ಕ್ವಶನ್ ಹೇಗೆ ಡಿವೈಡ್ ಮಾಡಿರ್ತಾರೆ ಅಂದರೆ 25 ಕ್ವಶನು ಮ್ಯಾಥ್ಸು, 25 ಕ್ವಶನ್ ರೀಸನಿಂಗು, 40 ಕ್ವಶನ್ ಜನರಲ್ ಸೈನ್ಸು ಅಂದರೆ ಸಾಮಾನ್ಯ ವಿಜ್ಞಾನ ಅಂತ ಕರಿತೀವಿ, ಮತ್ತು 10 ಕ್ವಶನ್ ಏನು ಸಾಮಾನ್ಯ ಜ್ಞಾನ ಅಂತ ಕರಿತೀವಿ, ಅಂದರೆ ಜನರಲ್ ಅವೇರ್ನೆಸ್ ಅಂತ ಕರಿತೀವಿ. ಓಕೆನಾ? ಇದು ಯಾವ ಎಕ್ಸಾಮ್ಗೆ ಅಂತಂದರೆ ಟೆಕ್ನಿಕಲ್ RRB ಟೆಕ್ನಿಕಲ್ ಗ್ರೇಡ್ 3ಗೆ ಇದು ಒಂದು ಮಾರ್ಕ್ಸ್, ಅಂದರೆ ಎಷ್ಟು ವೆಯ್ಟೇಜ್ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅಂತ. ಓಕೆನಾ? ಬಟ್ ಟೆಕ್ನಿಕಲ್ ಗ್ರೇಡ್ 1ಗೆ ಏನಿರುತ್ತೆ, ಈ ಸಬ್ಜೆಕ್ಟ್ ಜೊತೆಗೆ ಎಕ್ಸ್ಟ್ರಾ ಏನಿರುತ್ತೆ ಅಂದರೆ ಕಂಪ್ಯೂಟರ್ ಇರುತ್ತೆ. ಎಕ್ಸ್ಟ್ರಾ ಏನಿರುತ್ತೆ? ಕಂಪ್ಯೂಟರ್ ನಿಮಗೆ ಇರುತ್ತೆ. ಓಕೆನಾ? ಈಗ ನೆಕ್ಸ್ಟು ಯಾವ್ಯಾವ ಇದಕ್ಕೆ ಏನೇನು ಓದಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮ್ಯಾಥ್ಸಿಗೆ ಯಾವ್ದು ನೋಡಬೇಕು, ಏನು ಓದಬೇಕು, ಯಾವ ಕ್ಲಾಸಸ್ ನೋಡಬೇಕು ಅನ್ನೋದು ಕಂಪ್ಲೀಟಾಗಿ ತಿಳ್ಸ್ಕೊಂಡು. ಯಾಕಂದರೆ ಕರ್ನಾಟಕದಲ್ಲಿ ನಮಗೆ ಇದೊಂದು ಕೊರತೆ ಇದೆ. ಏನು ಓದಬೇಕು ಅಂತಲೇ ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇದ್ರೂ ಯಾರಿಗೂ ಇನ್ನೂ ಅರಿವಿಲ್ಲ, ಇವ್ರನ್ನ ರೆಫರ್ ಮಾಡಿದ್ರೆ ನಾವು ಪಾಸ್ ಆಗ್ಬೋದು ಅಂತ ಅರಿವೇ ಇಲ್ಲ. ಸೊ ಯಾವೊಂದು ನಿಮ್ಮ ಮೈಂಡಲ್ಲಿರೋ ಒಂದು ನೆಗೆಟಿವ್ ಥಾಟ್ನ ಬಿಡಿ, ನಮ್ಮ ಕರ್ನಾಟಕದಲ್ಲೇ ಕನ್ನಡದಲ್ಲೇ ನಿಮ್ಗೆ ಎಲ್ಲ ಥರ ಒಂದು ಕ್ಲಾಸಸ್ಸು ಸಿಗುತ್ತೆ. ಓಕೆನಾ? ಸೊ ಈಗ ಮೊದಲನೇದಾಗಿ ಜನರಲ್ ಸೈನ್ಸ್ ಮತ್ತು ಜನರಲ್ ಅವೇರ್ನೆಸ್, ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ನಾವು ಹೇಗೆ ಓದ್ಬೋದು ಅಥವಾ ಯಾವೊಂದು ಕ್ಲಾಸಸ್ ರೆಫರ್ ಮಾಡ್ಬೋದು ಅಂದರೆ ನೋಡಿ, ನಮ್ಮ ಅಕಾಡೆಮಿಯಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಸೈನ್ಸು, ಜನರಲ್ ಅವೇರ್ನೆಸ್ಸು ಮತ್ತು ಕಂಪ್ಯೂಟರ್ನ ಫ್ರೀ ಕ್ಲಾಸಸ್ ಪ್ರೊವೈಡ್ ಮಾಡ್ತೀವಿ. ಓಕೆನಾ? ನಾವು ಯಾವುದೇ ಥರ ಬೇರೆ ಕ್ವಶನ್ಸ್ನ ತಗೊಂಡು ಬರಲ್ಲ. ಓಕೆ, ನಾನು ಏನು ಹೇಳ್ತೀನಿ ನೋಡಿ, ಯಾವುದೇ ಥರ ಬೇರೆ ಕ್ವಶನ್ಸ್ನ ತಗೊಬರಲ್ಲ. ನಾವು ಡೈರೆಕ್ಟು PYQನೇ ಕ್ವಶನ್ಸ್ ತಗೊಳ್ಳೋದು. ನಾವು ಒಂದು ಕ್ವಶನ್ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಅದು PYQ ಕ್ವಶನ್ಸೇ ಆಗಿರುತ್ತೆ. ಓಕೆನಾ? ಯಾವ ಬೇರೆ ಕ್ವಶನ್ಸ್ನು ನಾವು ಮುಟ್ಟಲ್ಲ. ಯಾಕಂದರೆ ನಮಗೆ ಅದೇ ಬೆಸ್ಟ್ ಸೋರ್ಸು. ನೀವು ಮುಂಚೆ 2018ರಿಂದ ನೋಡ್ಕೊಬಂದ್ರು ಕ್ವಶನ್ಸು ರಿಪೀಟೆಡ್ ಆಗಿದೆ. ಇದನ್ನು ನಾವು ತಿಳ್ಕೊಬೇಕು. ಕ್ವಶನ್ಸ್ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಸೈನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಎಲ್ಲ ತೊಳಗೂ. ಓಕೆನಾ? ಸೊ ನಾನು ನಿಮಗೆ ಕಂಪ್ಲೀಟ್ PYQ ಅನಾಲಿಸಿಸ್ ಎಷ್ಟು ಕ್ವಶನ್ಸ್ ಐತೆ ಆ ಕಂಪ್ಲೀಟ್ ಅನಾಲಿಸಿಸ್ ನಾನು ನಿಮ್ಮ ಹತ್ರ ತಗೊಬರ್ತೀನಿ. ಓಕೆನಾ? ಇದು ಸೈನ್ಸ್ಗೆ. ಆಮೇಲೆ ಜನರಲ್ ಅವೇರ್ನೆಸ್ಗೆ ನಾನು ಎಲ್ಲ ಥರ ಬೇರೆ ಎಕ್ಸಾಮ್ಸ್ಗೂ ಮಾಡ್ತೀವಿ. SSC, NTPC ಮಾಡಿ. NTPC ನೀವು ನೋಡಿರ್ಬೋದು ಎಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ. ನಮ್ಮ ಚಾನಲ್ಗೆ ಹೋಗಿ ನೀವು NTPC ಸೀರೀಸ್ನ ನೋಡ್ಬೋದು. ಅದಾದಮೇಲೆ ಕಂಪ್ಯೂಟ್ರಿಗೋಸ್ಕರ ನಾವು ಕಂಪ್ಯೂಟ್ರಿಗೆ ಒಂದು ಕಂಪ್ಲೀಟಾಗಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎರಡೂ ನಾವು ನೋಟ್ಸ್ನ ಕೊಡ್ತೀವಿ ಮತ್ತು ಕ್ಲಾಸಸ್ನು ಮಾಡ್ತೀವಿ. ಓಕೆನಾ? ಇದಿಷ್ಟು ನಮ್ಮ ಕಡೆಯಿಂದ ನಾವು ನಿಮಗೆ ಕೊಡ್ತಿರೋಂಥ ಒಂದು ಫ್ರೀ ಆಫ್ ಕಾಸ್ಟ್ ಕ್ಲಾಸಸ್. ಇದಕ್ಕೆ ಯಾವುದೇ ಥರದ ಫೀಸ್ ಇರಲ್ಲ. ಈ 3 ಸಬ್ಜೆಕ್ಟ್ ಕವರ್ ಆಯಿತು. ಈಗ ನೆಕ್ಸ್ಟ್ ಮ್ಯಾಥ್ಸಿಗೆ ಏನು ಮಾಡೋದು ಸರ್? ಮ್ಯಾಥ್ಸಲ್ಲಿ ಮ್ಯಾಥ್ಸ್ ವಿತ್ ಸಾಯಿ ಅಂತ ಒಬ್ಬರು ಸಾಯಿ ಸರ್ ಅಂತ ಇದ್ದಾರೆ. ಓಕೆನಾ? ನಮ್ಮ ಕರ್ನಾಟಕದಲ್ಲಿ ಒಂದು ಅಡ್ವಾನ್ಸ್ ಮ್ಯಾಥ್ಸ್ ಆಗಿ ಒಬ್ಬ ಬೆಸ್ಟ್ ಫ್ಯಾಕಲ್ಟಿ ಅಂತ ನಾವು ಹೇಳ್ಬೋದು. ಅವರು ಹಲವಾರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದಾರೆ ಮತ್ತು ಬೆಂಗಳೂರಿನಲ್ಲೂ ಅಷ್ಟೇ ಒಳ್ಳೊಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಅವರು ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದ್ದಾರೆ. ಅವರಿಂದ ತುಂಬ ಅಂದರೆ ತುಂಬಾ ಸ್ಟೂಡೆಂಟ್ಸ್ಗೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್, ಬ್ಯಾಂಕಿಂಗ್ ಆಗಿರ್ಬೋದು, SSC ಆಗಿರ್ಬೋದು, ಅವರಿಂದ ತುಂಬಾ ಹೆಲ್ಪ್ ಆಗಿದೆ. ಮತ್ತು ಅವರು ಒಂದು ಈ ಇನಿಷಿಯೇಟಿವ್ ಪ್ರಾರಂಭ ಮಾಡಿದ್ದಾರೆ ಅಂದರೆ ನನಗೆ ಪರ್ಸ್ನಲಿ ತುಂಬ ಖುಷಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಮ್ಯಾಥ್ಸು ಈ ಥರ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಮಾಡೋರು ಇಲ್ಲಿವರೆಗೂ ಯಾರೂ ಇಲ್ಲ. ಸೊ ದಯವಿಟ್ಟು ಮ್ಯಾಥ್ಸ್ ವಿತ್ ಸಾಯಿ ಅನ್ನೋ ಚಾನಲ್ನಲ್ಲಿ ನಿಮ್ಗೆ ಎಲ್ಲ ಥರದ ಒಂದು ಮ್ಯಾಥ್ಸ್ ಕ್ಲಾಸಸ್ ಸಿಗುತ್ತೆ. ನೀವು ಅವ್ರ ರಿಸಲ್ಟ್ ನೋಡಿರ್ಬೋದು. ಅವ್ರು ಆಗಲಿ NTPCನ ಕ್ಲಿಯರ್ ಮಾಡಿದ್ದಾರೆ, ಔಟ್ ಆಫ್ ಮ್ಯಾಥ್ಸ್ನ ಸ್ಕೋರ್ ಮಾಡಿದ್ದಾರೆ. ಮತ್ತು ಅವ್ರ ಫೌಂಡೇಶನ್ ಕೋರ್ಸಲ್ಲಿ ನಿಮಗೆ ಹೆಲ್ಪ್ ಮಾಡಿ ನೀವು ಅಷ್ಟೇ 25 ಕ್ವಶನ್ಗೆ 25 ಮಾರ್ಕ್ಸ್ನ ನೀವು ತೆಗಿಬೋದು. ಸೊ ಈ ಒಂದು ಚಾನ್ಸ್ನ ನೀವು ಬಿಡ್ಬಿಡಿ. ಮತ್ತು ಅವ್ರ ಕ್ಲಾಸಸ್ ಅಷ್ಟೇ ಯೂಟ್ಯೂಬಲ್ಲಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಸಿಲೆಬಸ್ ಬರೋದಾದರೆ ಇಂಗ್ಲೀಷ್
ಇಂಗ್ಲೀಷಲ್ಲಿ ಅಟೆಂಡ್ ಮಾಡಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಕನ್ನಡದಲ್ಲಿ ಯಾರು ಅಟೆಂಡ್ ಮಾಡ್ತಾರೆ ಕನ್ನಡದಲ್ಲೂ ಕೂಡ ನಾನು ಸಿಲೆಬಸ್ನ ಹಾಕಿದ್ದೀನಿ, ಸರಿನಾ. ಇಂಗ್ಲೀಷಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಇವಾಗ ಜನರಲ್ ಅವೇರ್ನೆಸ್ ಅಲ್ಲಿ ಏನೇನು ಓದಬೇಕು, ಜಿಯೋಗ್ರಫಿ ಬಗ್ಗೆ ಓದಿರಬೇಕು, ಹಿಸ್ಟ್ರಿ ಬಗ್ಗೆ ಓದಿರಬೇಕು, ನಮಗೆ ಫ್ರೀಡಮ್ ಸಿಗ್ಬೇಕಾದ್ರೆ ಇಂಡಿಪೆಂಡೆನ್ಸ್ ಸಿಗ್ಬೇಕಾದ್ರೆ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಓದಬೇಕು, ಆರ್ಟ್ ಆ್ಯಂಡ್ ಕಲ್ಚರ್, ಇಂಡಿಯನ್ ಎಕಾನಮಿ ಇವೆಲ್ಲದ್ರ ಬಗ್ಗೆ ಓದಬೇಕು. ನಾನು ನಿಮಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಸೈನ್ಸ್ ಅಥವಾ ಬೇಸಿಕ್ ಸೈನ್ಸು ಕಂಪ್ಯೂಟರ್ ಬಗ್ಗೆ ನಾನು ಮಾಡ್ತೀನಿ. ಮ್ಯಾಥಮೆಟಿಕ್ಸು ನೀವು ಸಾಯಿ ಸರ್ ಕ್ಲಾಸಸ್ನ ನೀವು ರೆಫರ್ ಮಾಡ್ಬೋದು, ಸರಿನಾ. ಇದಿಷ್ಟು ಪೋರ್ಷನ್ ಆಗಿರುತ್ತೆ. ಇದು ಬಿಟ್ಟರೆ ನಿಮ್ಗೆ ಎಕ್ಸಾಮಲ್ಲಿ ಏನೂ ಕೇಳಲ್ಲ, ಓಕೆನಾ. ಅವರೇ ಮೆನ್ಷನ್ ಮಾಡಿದ್ದಾರೆ ಇಷ್ಟ್ರಿಗಂತ, ಬಟ್ ಇದ್ರೊಳಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೊಡ್ತಾರೆ, ಓಕೆನಾ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೊಡ್ತಾರೆ. ನಾನು ಅದನ್ನು ನಿಮಗೆ ಮುಂದೆ ಬರುವ ಅಂದರೆ ನಾನು ಕ್ಲಾಸ್ ತಗೋಬರ್ಬೇಕಾದ್ರೆ ಅದನ್ನು ನಿಮಗೆ ಹೇಳ್ತೀನಿ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ, ಓಕೆನಾ. ಇದಿಷ್ಟು ಏನು ಗ್ರೇಡ್ 1ಗೆ. ಗ್ರೇಡ್ 1 ಆಫೀಸರ್ಗೆ ಏನಿರುತ್ತೆ, ಎಕ್ಸ್ಟ್ರಾ ಕಂಪ್ಯೂಟರ್ ಒಂದು ಸಿಲೆಬಸ್ಸು ಎಕ್ಸ್ಟ್ರಾ ಇರುತ್ತೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲರಿಗೂ ಸೇಮ್. ಇನ್ನು ಗ್ರೇಡ್ 2ಗೆ ಹೋದರೆ ಮ್ಯಾಥಮೆಟಿಕ್ಸು, ರೀಸನಿಂಗು, ಬೇಸಿಕ್ ಸೈನ್ಸು, ಜನರಲ್ ಅವೇರ್ನೆಸ್ಸು ಇದಿಷ್ಟು ಅವ್ರಿಗೆ ಇರುತ್ತೆ. ಮತ್ತು ನೀವು ಓದಬೇಕಾದ್ರೂ ಅಷ್ಟೇ ಸಿಲೆಬಸ್ಗೆ ಏನು ಬೇಕು ಅಥವಾ ನಿಮ್ಗೆ ಎಕ್ಸಾಮ್ಗೆ ಏನು ಬೇಕು ಅಷ್ಟೊಂದು ಮಾತ್ರ ಓದಬೇಕು. ಈಗ ನಮಗೆ ಎಷ್ಟು ಹೊಟ್ಟೆ ಇಡಿಸುತ್ತೋ ಅಷ್ಟೇ ತಾನೇ ಊಟ ಮಾಡೋದು. ಓವರಾಗಿ ತಿಂದರೆ ಏನಾಗುತ್ತೆ ಹೇಳಿ, ವಾಮಿಟ್ ಆಗುತ್ತೆ. ಅದೇ ಥರನೇ ನಮ್ಗೆ ಎಷ್ಟು ಬೇಕೋ ಎಕ್ಸಾಮ್ಗೆ ಏನು ಬೇಕು ಅಷ್ಟೊಂದು ಮಾತ್ರ ನಾವು ಓದಬೇಕು. ಬೇರೆದನ್ನೆಲ್ಲ ಓದ್ಕೊಂಡ್ರೆ ಒಂದು ನಾಲೆಜ್ಗೇನು ಕಡಿಮೆ ಆಗಲ್ಲ, ಬಟ್ ನಾವೇನು ಅಂದ್ಕೊಂಡಿದ್ದೀವಲ್ಲ ಅದ್ರೊಳಗೆ ನಾವು ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ, ಓಕೆನಾ. ಏನು ಬೇಕು ಅದನ್ನು ಮಾತ್ರ ನಾವು ಮಾಡಬೇಕು. ನಾವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜಾಸ್ತಿ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಈ ಮಾತನ್ನ, ಏನು ಬೇಕು ಅದನ್ನು ಮಾತ್ರ ಓದೋಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು ಪೂರ್ತಿ RRB ಗ್ರೇಡ್ 3ನ ಸಿಲೆಬಸ್ ಆಗಿರುತ್ತೆ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ. ಮತ್ತು ಇನ್ನು ಮುಂದೆ ಯಾರು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆಲ್ಲ ಕ್ಲಾಸಸ್ಸು ಕನ್ನಡದಲ್ಲೇ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ನಾವು ಇಂಗ್ಲೀಷ್ನೂ ಬಳಸ್ತೀವಿ. ಇಲ್ಲ ನೀವು ಇಂಗ್ಲೀಷಲ್ಲಿ ಅಟೆಂಡ್ ಮಾಡ್ತೀರಿ ಅಂದರೆ ಕ್ವಶನ್ಸ್ ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ. ನಾವು ಕ್ಲಾಸಸ್ ಮಾಡಬೇಕು ಅಷ್ಟೇ ಇಂಗ್ಲೀಷಲ್ಲೂ ಕ್ವಶನ್ಸ್ ಇರುತ್ತೆ, ಕನ್ನಡದಲ್ಲೂ ಕ್ವಶನ್ಸ್ ಇರುತ್ತೆ, ಓಕೆನಾ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಈಗಲೇ ನಿಮ್ಮ ಅಪ್ಲಿಕೇಶನ್ನ ಸಲ್ಲಿಸಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಸೋಮವಾರದಿಂದ ಅಂದರೆ ನೆಕ್ಸ್ಟ್ ವೀಕಿಂದ ಒಂದು ಕಂಪ್ಲೀಟ್ ಸ್ಟ್ರಾಟಜಿ ತೊಗೊಬರ್ತೀವಿ. ನೀವು ಮ್ಯಾಥ್ಸ್ನಲ್ಲಿ ಸಾಯಿ ಸರ್ ಕ್ಲಾಸಲ್ಲಿ ರೆಫರ್ ಮಾಡ್ಬೋದು. ಮತ್ತು ಕಂಪ್ಲೀಟ್ ಸ್ಟ್ರಾಟಜಿ ನಾನು ನಿಮಗೆ ಸೋಮವಾರದಿಂದ ವಿ ವಿಲ್ ಬಿ ಸ್ಟಾರ್ಟಿಂಗ್ ಫಾರ್ RRB ಟೆಕ್ನಿಷಿಯನ್ ಸೈನ್ಸಸ್ ಆ್ಯಂಡ್ ದ ಜನರಲ್ ಅವೇರ್ನೆಸ್ ಕ್ಲಾಸಸ್, ಓಕೆನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತೆ ನಿಮ್ಮೊಂದಿಗೆ ನಾನು ಸೈನ್ಸ್ ಕ್ಲಾಸಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಪ್ಲಿಕೇಶನ್ನ ಹಾಕೊಂಡು ಮರಿಬೇಡಿ, ಓಕೆನಾ.